ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ 10 ಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನ. ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ಫಾಲೋವರ್ ಒಬ್ಬರು ಎರಡು ಸ್ಟಾಕ್ ಕಂಪ್ನಿನ ಕಳಿಸಿದ್ದಾರೆ, ಒಂದು ಅನಾಲಿಸಿಸ್ನ ಮಾಡಿ. ಅದರಲ್ಲಿ ಒಂದು ಕಂಪನಿ ಯಾವುದು ಅಂತಂದರೆ ನೆಸ್ಕೋ. ಈ ನೆಸ್ಕೋ ಕಂಪ್ನಿನ ಒಂದು ಮೀಡಿಯಂ ಟು ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ನ ಅನಾಲಿಸಿಸ್ನ ಮಾಡೋಣ. ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಎರಡೂ ಮಾಡೋಣ. ಫಂಡಮೆಂಟಲಲ್ಲಿ ಏನೇನ ಮೇಜರ್ ಆಗಿ ಚೆಕ್ ಮಾಡಬೇಕು, ಪ್ಲಸ್ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಯಾವುದನ್ನ ನಾವು ನೋಡಬೇಕು. ಒಂದು ಮೀಡಿಯಂ ಟು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಏನು ನೋಡಬೇಕು, ಪ್ಲಸ್ ಶಾರ್ಟ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಏನನ್ನು ನೋಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಹೋಗ್ತಾ ಇದ್ದೀನಿ. ಮೊದಲೇದಾಗಿ ನೆಸ್ಕೋ, ಇದನ್ನ ನಾವು screener.in ಅಲ್ಲಿ ನೋಡ್ತೀವಿ. ಸೊ screener.in ನೀವು ಓಪನ್ ಮಾಡಿ ನೆಸ್ಕೋ ಅಂತ ಸರ್ಚ್ ಅಲ್ಲಿ ಕೊಟ್ರೆ, ಇಲ್ಲಿ ಸರ್ಚ್ ಫಾರ್ ದ ಕಂಪನಿ ಅಂತ ಇದೆ. ಸೊ ಇಲ್ಲಿ ಸರ್ಚ್ ಕೊಟ್ರೆ ಈ ಪೇಜು ಓಪನ್ ಆಗುತ್ತೆ. ಓಕೆ, ಇದರಲ್ಲಿ ನಮಗೆ ಮೇಜರ್ ಆಗಿ ಮಾರ್ಕೆಟ್ ಕ್ಯಾಪ್ ಇದೆ, ಸ್ಟಾಕ್ ಪಿ ಇದೆ, ROC ಇದೆ, RO ಇದೆ, ಬುಕ್ ವ್ಯಾಲ್ಯೂ ಇದೆ, ಕರೆಂಟ್ ಪ್ರೈಸ್ ಇದೆ, ಹೈ ಅಂಡ್ ಲೋ ಇದೆ, ಫೇಸ್ ವ್ಯಾಲ್ಯೂ ಇದೆ, ಎಲ್ಲಾನು ಇದೆ. ಆದರೆ ನಾನು ಮೇಜರ್ ಆಗಿ ಟೆಕ್ನಿಕಲ್ ಅನಾಲಿಸಿಸ್ನ ಮಾಡೋದ್ರಿಂದ ಫಂಡಮೆಂಟಲಿ ಕಂಪನಿ ಸ್ಟ್ರಾಂಗ್ ಇದೆಯಾ, ವೀಕ್ ಇದೆಯಾ, ಫಂಡಮೆಂಟಲಿ ಕೆಲವೊಂದು ಫ್ಯಾಕ್ಟರ್ಸ್ನ ನಾವು ಕನ್ಸಿಡರ್ ಮಾಡ್ತೀವಿ. ಯಾವ್ದು ಅಂತಂದ್ರೆ ಒಂದು ROE, ರಿಟರ್ನ್ ಆನ್ ಇಕ್ವಿಟಿ, ನೆಕ್ಸ್ಟ್ ROCE. ಓಕೆ, 22.4% ROC ಇದೆ, ROE 17% ಇದೆ. ಸೊ ROCE 15%ಗೂ ಎಬೋ ಇತ್ತು ಅಂತಂದ್ರೆ ದಿಸ್ ಈಸ್ ಎ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿ. ROE 15%ಗಿಂತ ಜಾಸ್ತಿ ಇತ್ತು ಅಂತಂದ್ರೆ, ಹಂಗನ್ಬಿಟ್ಟು 15%ಗಿಂತ ಕಡಿಮೆ ಇದ್ದಿದ ತಕ್ಷಣ ಇದು ಫಂಡಮೆಂಟಲಿ ಸ್ಟ್ರಾಂಗ್ ಇಲ್ವಾ ಅಂತ ಅಲ್ಲ. ಇದು ಒನ್ ಆಫ್ ದ ಕನ್ಸಿಡರೇಷನ್. ROE ಮತ್ತು ROC 15ಗಿಂತ ಜಾಸ್ತಿ ಇತ್ತು ಅಂತಂದ್ರೆ ಇದು ನಮಗೆ ಫಂಡಮೆಂಟಲಿ ಗುಡ್ ಕಂಪನಿ, ನಾವು ಇದನ್ನ ಕನ್ಸಿಡರ್ ಮಾಡ್ಬೋದು. ಆದರೆ ಟೆಕ್ನಿಕಲ್ ಚಾರ್ಟ್ಸ್ ಅಲ್ಲಿ ಬ್ರೇಕ್ಔಟ್ ಸಿಕ್ಕಿದಾಗ ನಾವು ಶಾರ್ಟ್ ಟರ್ಮ್ಗೆ, ಮೀಡಿಯಂ ಟು ಲಾಂಗ್ ಟರ್ಮ್ಗೆ ಟ್ರೇಡ್ಸ್ನ ಆರಾಮಾಗಿ ತೊಗೊಬೋದು. ಅಂದರೆ ಕಂಪನಿ ವೈಸ್ ಏನು ಪ್ರಾಬ್ಲಮ್ ಇಲ್ಲ ಅಂತ. ಇದು ಒಂದೇ ಫ್ಯಾಕ್ಟರ್ ಅಂತಂದ್ರೆ ಇದೊಂದೇ ಫ್ಯಾಕ್ಟರ್ ಅಲ್ಲ. ನಾನು ಕೆಲವೊಂದು ಫ್ಯಾಕ್ಟರ್ಸ್ನ ನೋಡ್ಕೊಳ್ತಾ ಬರ್ತೀನಿ. ಈಗ ನೆಸ್ಕೋ ಅನ್ನೋ ಕಂಪನಿ ನಾನು ಕೇಳಿಲ್ಲ, ನನಗೆ ಗೊತ್ತಿಲ್ಲ ಈ ಕಂಪನಿ ಏನು ಮಾಡ್ತಾ ಇದೆ. ಆದರೆ ಇಲ್ಲಿ ನೆಕ್ಸ್ಟ್ ತಿಳ್ಕೊಬೇಕಾಗಿರೋದು ಏನು ಮಾಡ್ತಾ ಇದೆ ಈ ಕಂಪನಿ. ಆವಾಗ ನಾವೇನು ಮಾಡ್ತೀವಿ, ಫೋರ್ತ್ ಟ್ಯಾಬ್ ಮೇಲ್ಗಡೆಯಿಂದ 1, 2, 3, 4ನೇ ಟ್ಯಾಬು ಪಿಯರ್ಸ್, ಇದಕ್ಕೆ ಹೋಗ್ತೀವಿ. ಇದರಲ್ಲಿ ಏನು ಮಾಡ್ತಾ ಇದೆ ಅಂತ ತೋರಿಸ್ತಾ ಇದೆ. ಸೆಕ್ಟರು ರಿಯಾಲಿಟಿ, ಇಂಡಸ್ಟ್ರಿ ಬಂದು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ಇದರಲ್ಲಿ ನೋಡಿ, ನೆಸ್ಕೋ ಬಂದು ಸೀರಿಯಲ್ ನಂಬರ್ 8ರಲ್ಲಿದೆ. ಓಕೆ, ಸೊ ಇದು 8ರಲ್ಲಿದೆ ಅಂತಂದ್ರೆ ಇದು ಲಾಸ್ಟಲ್ಲಿದೆ ಅಂತ ಅಲ್ಲ. ಓಕೆ, ಯಾವುದು ಫಸ್ಟ್ 7ಅಲ್ಲಿ ಇರುತ್ತೋ ಇದು ಆರ್ಡರ್ ವೈಸೇ ಇರುತ್ತೆ. ನಾವು ಕೊಟ್ಟಿರೋಂಥ ಕಂಪನಿ, ನಾವು ಸರ್ಚಲ್ಲಿ ಯಾವ ಕಂಪನಿ ಹೆಸರು ಕೊಟ್ಟಿರ್ತೀವೋ ಅದು ಮೊದಲೇ 7 ಸೀರಿಯಲ್ ನಂಬರಲ್ಲಿ ಇಲ್ಲ ಅಂತಂದ್ರೆ ಅದು 8ನೇದಕ್ಕೆ ಬರುತ್ತೆ ಆಟೋಮೆಟಿಕ್ ಆಗಿ. ಹಂಗನ್ಬಿಟ್ಟು ಇಲ್ಲಿ ನೋಡಿ, ಮೀಡಿಯನ್ 86 ಕಂಪನೀಸ್ ಅಂತ ಇದೆ. ಮೀಡಿಯನ್ 86 ಅಂತಂದ್ರೆ ಇದು 70ನೇ ಕಂಪನಿ ಆಗಿರ್ಬೋದು, 50ನೇ ಕಂಪನಿ ಆಗಿರ್ಬೋದು, 25ನೇ ಕಂಪನಿ ಆಗಿರ್ಬೋದು. ಇದನ್ನ ಯಾವ್ದ್ರ ಮೇಲೆ ಕನ್ಸಿಡರ್ ಮಾಡ್ತಾರೆ ಸೀರಿಯಲ್ ನಂಬರ್ನ ಅಂದ್ರೆ ಫಸ್ಟಾ, ಸೆಕೆಂಡಾ, ಥರ್ಡಾ, ಫೋರ್ತಾ, ಫಿಫ್ತಾ ಅಂತಂದ್ರೆ ಮಾರ್ಕೆಟ್ ಕ್ಯಾಪ್ ಮೇಲೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೇಲೆ ಕನ್ಸಿಡರ್ ಮಾಡಿ ಇಲ್ಲಿ ಸೀರಿಯಲ್ ನಂಬರ್ 1, 2, 3, 4, 5 ಅಂತ ಕೊಡ್ತಾರೆ. ಓಕೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ರಿಯಾಲಿಟಿ ಸೆಕ್ಟರ್ ಅಲ್ಲಿ DLF ಹೈಯೆಸ್ಟ್ ಅಲ್ಲಿದೆ, 1,89,361 ಕೋಟಿ. ಸೆಕೆಂಡು ಮ್ಯಾಕ್ರೋಟೆಕ್ ಡೆವಲಪ್ಮೆಂಟ್ 1,27,253 ಕೋಟಿ. ಸೊ ಹಾಗಾಗಿ ನೋಡಿ, ಇಲ್ಲಿ ಡಿಕ್ರೀಸಿಂಗ್ ಆರ್ಡರ್ ಬರ್ತಾ ಇದೆ. ನೆಸ್ಕೋ ಬಂದು 28,000 ಆಗಿದ ತಕ್ಷಣ ಬ್ರಿಗೇಡ್ 28,000 ಕೋಟಿ, ಅದಾಗಿದ ತಕ್ಷಣ 6,882 ಕೋಟಿ. ಬ್ರಿಗೇಡ್ ಆದ್ಮೇಲೆ ಇನ್ನೂ ಎಷ್ಟೋ ಕಂಪ್ನೀಸ್ ಇರುತ್ತೆ, 25,000 ಕೋಟಿಲಿ ಒಂದಿರುತ್ತೆ, 20,000ದಲ್ಲಿ ಇರುತ್ತೆ, 15,000ದಲ್ಲಿ ಇರುತ್ತೆ. ಸೊ ನಾವು ಕೊಟ್ಟಿರೋಂಥ ಕಂಪ್ನಿ ಈ 7ರಲ್ಲಿ ಇಲ್ಲದೆ ಇರೋದಕ್ಕೆ 8ನೇ ಕಂಪನಿ ಅಂತ ಆಟೋಮೆಟಿಕ್ ಆಗಿ ಅದು ಬಂದಿದೆ. ಸೊ ಇದನ್ನ ನೋಡ್ಬಿಟ್ಟು ನಾವು ಲಾಸ್ಟ್ ಅಲ್ಲಿ ಇದೆ ಇದಕ್ಕೆ ಇನ್ವೆಸ್ಟ್ ಮಾಡೋದು ಬೇಡ ಈ ತರ ಅನ್ಕೊಳಂಗಿಲ್ಲ. ಇದು ಏನ್ ಮಾಡ್ತಾ ಇದೆ ಅಂತ ಗೊತ್ತಾಯ್ತು. ಆದ್ರೆ ರಿಯಾಲಿಟಿ ಸೆಕ್ಟರ್ ಅಂತ ಬಂದ್ರೆ ನೋಡಿ, ಈಗ ರಿಯಲ್ ಎಸ್ಟೇಟ್ ಅಲ್ಲಿ ತುಂಬಾ ತರ ಬಿಸ್ನೆಸ್ ಇದೆ. ಅಂದ್ರೆ ಪರ್ಟಿಕ್ಯುಲರ್ಲಿ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ನೋಡ್ಬೇಕು ನಾವು. ತುಂಬಾ ತರ ಬಿಸ್ನೆಸ್ ಅಂದ್ರೆ ಏನು, ಒಂದು ಲ್ಯಾಂಡ್ ತಗೊಳ್ಳೋದು, ಲ್ಯಾಂಡ್ ಅಲ್ಲಿ ಸೈಟ್ಸ್ ಮಾಡಿ ಸೇಲ್ ಮಾಡೋದು, ನೆಕ್ಸ್ಟ್ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿ ಅದರಲ್ಲಿ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಮಾಡಿ ನೆಕ್ಸ್ಟ್ ಫ್ಲಾಟ್ಸ್ ಮಾಡಿ ಸೇಲ್ ಮಾಡುವಂಥದ್ದು, ಇದು ರಿಯಾಲಿಟಿ ಸೆಕ್ಟರ್ ಅಲ್ಲೇ ಬರುತ್ತೆ. ನೆಕ್ಸ್ಟ್ ಏನ್ ಬರುತ್ತೆ, ಒಂದು ಬಿಸ್ನೆಸ್ ಕಮರ್ಷಿಯಲ್ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ನ ಕನ್ಸ್ಟ್ರಕ್ಷನ್ ಮಾಡೋದು, ಅದನ್ನ ಸೇಲ್ ಮಾಡೋದು, ಈ ತರ ಎಲ್ಲ ಬರುತ್ತೆ. ಸೊ ಇವರು ಪರ್ಟಿಕ್ಯುಲರ್ಲಿ ಮೇನ್ ಕೋರ್ ಬಿಸ್ನೆಸ್ ಏನು ಅಂತ ನೋಡ್ಬೇಕು ಅಂತಂದ್ರೆ, ಅಗೇನ್ ನಾನು ಫಸ್ಟ್ ಟ್ಯಾಬ್ ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ
ಇಲ್ಲಿ ಅಬೌಟ್ ದ ಕಂಪನಿ ಕೀ ಪಾಯಿಂಟ್ಸ್ ಅಂತ ಎರಡು ಇದೆ. ಸೊ ಇಲ್ಲಿ ನೀವು ರೀಡ್ ಮೋರ್ ಅಂತ ಕೊಡಿ, ಈ ತರ ಓಪನ್ ಆಗುತ್ತೆ. ಸೊ ಅಬೌಟ್ ದ ಕಂಪನಿ, ನೆಸ್ಕೋ ಈಸ್ ಎಂಗೇಜ್ಡ್ ಇನ್ ದ ಬಿಸ್ನೆಸಸ್ ಆಫ್ ಲೈಸೆನ್ಸಿಂಗ್ ಪ್ರಿಮಿಸಿಸ್ ಇನ್ IT ಪಾರ್ಕ್ ಬಿಲ್ಡಿಂಗ್ ಅಂಡ್ ಪ್ರೊವೈಡಿಂಗ್ ರಿಲೇಟೆಡ್ ಸರ್ವಿಸಸ್. ಅಂದ್ರೆ ಈಗ ಮಾನ್ಯತಾ ಟೆಕ್ ಪಾರ್ಕ್ ಇರ್ಬೋದು ಇಲ್ಲಿ ಬೆಂಗಳೂರಲ್ಲಿ, ಅಥವಾ ಬಾಗ್ಮನೆ ಟೆಕ್ ಪಾರ್ಕ್ ಇರ್ಬೋದು, ಆ ತರ ಟೆಕ್ ಪಾರ್ಕ್ಸ್ ನ ಇವರು ಡೆವಲಪ್ಮೆಂಟ್ ಮಾಡಿ ಅದನ್ನ ಲೀಸ್ಗೆ ಕೊಡ್ತಾರೆ. ಯಾರಿಗೆ ಲೀಸ್ಗೆ ಕೊಡ್ತಾರೆ ಅಂತಂದ್ರೆ ನೋಡಿ ಇಲ್ಲಿದೆ, ಮಲ್ಟಿ ನ್ಯಾಷನಲ್ ಕಂಪನೀಸ್ಗೆ, HSBC, KPMG, ಈ ತರ ಇವರು ಲೀಸ್ಗೆ ಕೊಡ್ತಾರೆ. ಈ ತರ ಇವ್ರದ್ದು ಟವರ್ 3, 4 ಈ ತರ ಒಂದು 3 ಟವರ್ 4 ಇಟ್ಸ್ ಟವರ್ಸ್ 3 and 4. ಇದ್ರದ್ದು ಎಷ್ಟು ಸ್ಕ್ವೇರ್ ಫೀಟ್ ಇದೆ ಅಂದ್ರೆ 62,315 ಸ್ಕ್ವೇರ್ ಮೀಟರ್ ಇದೆ. ಈ ತರ ನಮ್ಗೆ 24 ಫ್ಲೋರ್ ಇದೆ, ಅದರಲ್ಲಿ 83 ಲೀಸಬಲ್ ಯೂನಿಟ್ಸ್ ಇದೆ. ಸೊ ಇಟ್ ಹ್ಯಾಸ್ ಅನ್ ಆಕ್ಯುಪೆನ್ಸಿ ರೇಟ್ ಆಫ್ 98%. ಅಂದ್ರೆ ಆಕ್ಯುಪೆನ್ಸಿ ರೇಟ್ ಅಂತಂದ್ರೆ ಏನು, ಇವರು ಏನು ಲೀಸ್ಗೆ ಕೊಡ್ತಾ ಇದ್ದಾರೆ, ಇದ್ರ ಆಕ್ಯುಪೆನ್ಸಿ 98% ಇದೆ. ಅಂದ್ರೆ ಇವಾಗ ನಂದೊಂದು ಕಮರ್ಷಿಯಲ್ ಪ್ರಾಪರ್ಟಿ ಇದೆ, ಆದ್ರೆ 3 ವರ್ಷದಿಂದ ಇದು ಖಾಲಿ ಇದೆ ಅಂತಂದ್ರೆ ನನಗೆ ಇನ್ಕಮ್ ಇಲ್ಲ ಅಂತ. ಅದೇ ಇದು ಖಾಲಿನೇ ಇಲ್ಲ ಅಂತಂದ್ರೆ ನನಗೆ ಇನ್ಕಮ್ ಬರ್ತಾ ಇದೆ ಅಂತ ಅರ್ಥ. ಅದರಲ್ಲಿ 98% ಅಂದ್ರೆ ಎಲ್ಲೋ ಒಂದು ಸ್ವಲ್ಪ ಒಂದು 2% ಅಷ್ಟು ಸ್ಪೇಸ್ ಇರ್ಬೋದು, 98% ಯಾವಾಗ್ಲೂ ಫಿಲ್ಲಲ್ಲೇ ಇರುತ್ತೆ ಅಂತ. ಇದು ನೋಡಿ, ಇದರ ರೆವಿನ್ಯೂ ಪಾರ್ಟ್ ಬಂದು IT ಪಾರ್ಕ್ಸ್ ಡಿವಿಷನ್ ರೆವಿನ್ಯೂ 41% ಇದೆ 2024 ಅಲ್ಲಿ. ನೆಕ್ಸ್ಟ್ ಎರಡನೇ ರೆವಿನ್ಯೂ ಪಾರ್ಟ್ ಬಾಂಬೆ ಎಕ್ಸಿಬಿಷನ್ ಸೆಂಟರ್. ಅಂದ್ರೆ ಇವ್ರದೊಂದು ಎಕ್ಸಿಬಿಷನ್ ಸೆಂಟರ್ ಇದೆ. ಇದು ಇಂಡಿಯಾಸ್ ಲಾರ್ಜೆಸ್ಟ್ ಎಕ್ಸಿಬಿಷನ್ ವೆನ್ಯೂ ಇನ್ ದ ಪ್ರೈವೇಟ್ ಸೆಕ್ಟರ್. ಇದು ಎಲ್ಲಿದೆ ಅಂತಂದ್ರೆ ಗುರ್ಗಾಂವ್ ಅಲ್ಲಿ ಇದೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೆ ಇದರ ರೆವಿನ್ಯೂ ಪಾರ್ಟ್ 27% ಇನ್ FY24. ಓಕೆ, 41% ಮೇನ್ ಏನು ದೊಡ್ಡ ದೊಡ್ಡ IT ಕಂಪ್ನೀಸ್ಗೆ ಲೀಸ್ ಕೊಡ್ತಾ ಇದ್ದಾರೆ ಅದು. ನೆಕ್ಸ್ಟ್ ರೆವಿನ್ಯೂ ಪಾರ್ಟ್ ಎಕ್ಸಿಬಿಷನ್ ಸೆಂಟರ್ ಇಂದ ಬರ್ತಾ ಇದೆ. ಮೂರನೇದು ಬಂದು ನೆಸ್ಕೋ ಫುಡ್ಸ್, ಅಂದ್ರೆ ಕೇಟರಿಂಗ್ ಸರ್ವಿಸಸ್. ಇವರು ಏನು IT ಪಾರ್ಕ್ ಒಳಗಡೆ ಕೇಟರಿಂಗ್ ಸರ್ವಿಸಸ್ ನ ಮಾಡ್ತಾ ಇದ್ದಾರೆ ಅಥವಾ ಫುಡ್ ಬಿಸ್ನೆಸ್ ನ ಮಾಡ್ತಾ ಇದ್ದಾರೆ, ಅದರಲ್ಲಿ 13% ಬರ್ತಾ ಇದೆ. ಅದಾದ್ಮೇಲೆ ಈ ತರ ಸಣ್ಣ ಪುಟ್ಟ ಬಿಸ್ನೆಸ್ ಇದರಲ್ಲಿ ಒಂದು 7% ಬರ್ತಾ ಇದೆ. ಸೊ ಈ ತರ ಬಿಸ್ನೆಸಸ್ ಅಲ್ಲಿ ಇವ್ರಿಗೆ ರೆವಿನ್ಯೂ ಬರ್ತಾ ಇದೆ. ಇದನ್ನ ನೋಡಿದಾಗ ನಮ್ಗೆ ಮೇಜರ್ ಆಗಿ ಇವ್ರು ಮಾಡ್ತಾ ಇರುವಂತದ್ದು ಏನು, IT ಪಾರ್ಕ್ ಪ್ಲಸ್ ಎಕ್ಸಿಬಿಷನ್ ಸೆಂಟರ್ ಅಂತ ಗೊತ್ತಾಯ್ತು. ಇದೆರಡರಿಂದ ನಮ್ಗೆ ROCE ಪ್ಲಸ್ ROE ಇಷ್ಟು ಬರ್ತಾ ಇದೆ ಅಂತಾನು ಗೊತ್ತಾಯ್ತು. ನೆಕ್ಸ್ಟ್ ಇವ್ರು ಮಾಡ್ತಾ ಇರೋ ಬಿಸ್ನೆಸ್ ಪ್ರಾಫಿಟ್ ಅಲ್ಲಿ ಇದೆಯಾ, ಲಾಸ್ ಅಲ್ಲಿ ಇದೆಯಾ, ನಾವು ನೋಡ್ಬೇಕಾಗಿರುವಂತದ್ದು ಇಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಲ್ಲಿ. ನೆಟ್ ಪ್ರಾಫಿಟ್ ನೋಡಿ, ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸೇ ಆಗ್ತಾ ಇದೆ, ಪ್ಲಸ್ ಅಲ್ಲಿ ಇದೆ. ಅಂದ್ರೆ ಪ್ರಾಫಿಟ್ ಮಾಡ್ತಾ ಇದಾರ, ಮೈನಸ್ ಅಲ್ಲಿ ಇರಬಾರ್ದು. ಇವಾಗ ನನಗೆ ಟೆಕ್ನಿಕಲ್ ಚಾರ್ಟ್ಸ್ ಬ್ರೇಕ್ಔಟ್ ಕೊಟ್ಟರು ನಾನು ಮೈನಸ್ ಅಲ್ಲಿ ಇರುವಂತ ಕಂಪ್ನೀಸ್ಗೆ ಇನ್ವೆಸ್ಟ್ಮೆಂಟ್ ನ ಮಾಡೋದಕ್ಕೆ ಹೋಗಲ್ಲ. ಯಾವಾಗ ಬೇಕಾದ್ರೂ ಅದು ಏನ್ ಬೇಕಾದ್ರೂ ಚೇಂಜ್ ಆಗ್ಬೋದು. ಅಂದ್ರೆ ಲಾಸ್ ಮೇಕಿಂಗ್ ಕಂಪ್ನಿಗೆ, ಇವಾಗ ನಮಗೆ NSE ನಲ್ಲಿ 2,000 ಕಂಪ್ನೀಸ್ ಲಿಸ್ಟೆಡ್ ಕಂಪ್ನೀಸ್ ಇದೆ. ಯಾಕೆ ನಾವು ಲಾಸ್ ಮೇಕಿಂಗ್ ಕಂಪ್ನಿಗೆ ಇನ್ವೆಸ್ಟ್ ಮಾಡಿ ಓದಾಡಬೇಕು, ಅದ್ರ ಬದಲು ಯಾವ್ದು ಪ್ರಾಫಿಟ್ ಮೇಕಿಂಗ್ ಕಂಪನಿನ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ. ಸೊ ಹಾಗಾಗಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಪ್ರಾಫಿಟ್ ಅಲ್ಲೇ ಇದೆ. ನೆಕ್ಸ್ಟ್ ಪಾರ್ಟ್ ಇನ್ವೆಸ್ಟರ್ಸ್. ಸೊ ಇನ್ವೆಸ್ಟರ್ಸ್ ಅಂತಂದ್ರೆ ಏನು, ಇಲ್ಲಿ ಮಾರ್ಕೆಟ್ ಅಲ್ಲಿ ನಂಬರ್ ಆಫ್ ಶೇರ್ಸ್, ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ಕೊಡ್ತೀನಿ, 100 ಶೇರ್ಸ್ ಇದೆ ಅಂತ ತಗೊಂಡ್ರೆ ನಂಬರ್ ಆಫ್ ಶೇರ್ಸ್ 100 ಅಲ್ಲಿ 68.54 ಅಥವಾ 69 ಅಂತ ರೌಂಡ್ ಫಿಗರ್ ತಗೊಳ್ಳೋಣ. 69 ಶೇರು ಪ್ರಮೋಟರ್ ಹತ್ರನೇ ಇದೆ. FIIs ಅವ್ರು ಇನ್ವೆಸ್ಟ್ ಮಾಡಿರೋದು 5 ಶೇರ್ಗೆ, DIIs ಅವ್ರು ಇನ್ವೆಸ್ಟ್ ಮಾಡಿರೋದು 3 ಶೇರ್ಗೆ. ಪಬ್ಲಿಕ್ 23% ಇನ್ವೆಸ್ಟ್ ಮಾಡಿದ್ದಾರೆ. ಅಂದ್ರೆ 23 ಶೇರು ಪಬ್ಲಿಕ್ ಹತ್ರ ಇದೆ. ಸೊ ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ 50% ಗಿಂತ ಕಡಿಮೆ ಪಬ್ಲಿಕ್ ಹತ್ರ ಶೇರ್ಸ್ ಇರಬೇಕು. ಅವಾಗ ಇದೆಲ್ಲಾ ಫ್ಯಾಕ್ಟರ್ನು, ಒಂದು ROCE, ROE ಪ್ಲಸ್ ಕಂಪನಿ ಪ್ರಾಫಿಟ್ ಮಾಡ್ತಾ ಇರಬೇಕು, ಪ್ಲಸ್ ಇನ್ವೆಸ್ಟರ್ ಅಂದ್ರೆ ಪಬ್ಲಿಕ್ ಹತ್ರ 50% ಗಿಂತ ಹೋಲ್ಡಿಂಗ್ಸ್ ಕಡಿಮೆ ಇರಬೇಕು. ಎಲ್ಲದನ್ನು ಕನ್ಸಿಡರ್ ಮಾಡಿದಾಗ ನಮ್ಗೆ ಏನ್ ಗೊತ್ತಾಗ್ತಾ ಇದೆ, ಇದು ಫಂಡಮೆಂಟಲಿ ಈ ಕಂಪನಿ ಸ್ಟ್ರಾಂಗ್ ಇದೆ ಅಂತ ಗೊತ್ತಾಗ್ತಾ ಇದೆ. ಆದ್ರೆ ನಮ್ಗೆ ಇಲ್ಲಿ ಏನ್ ಗೊತ್ತಾಗ್ತಾ ಇಲ್ಲ, ಫಂಡಮೆಂಟಲ್ ಚೆಕ್ ಮಾಡಿದೆ ಕಂಪನಿ ಚೆನ್ನಾಗಿದೆ ಅಂತ ಗೊತ್ತಾಯ್ತು, ಆದ್ರೆ ಇಲ್ಲಿ ಏನ್ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಟೈಮಿಂಗ್, ಯಾವಾಗ ನಾನು ಬೈ ಮಾಡಬೇಕು. ಇವಾಗ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಅಂತ ಅಂದ್ಬಿಟ್ಟು ಬೈ ಮಾಡ್ಬಿಡ್ಬೇಕಾ? ನೋಡಿ, ಅದಕ್ಕೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಏಷ್ಯನ್ ಪೇಂಟ್ಸ್. ಇವಾಗ ಏನೇನ್ ಫ್ಯಾಕ್ಟರ್ ನ ನೋಡಿದ್ವು ಅದೇ ತರ ಏಷ್ಯನ್ ಪೇಂಟ್ಸ್ ನ ನೋಡ್ಕೊಂಬರೋಣ. ROE 31%, ROCE 37.5%, ಸೂಪರ್ ಆಗಿದೆ. ROCE ಚೆನ್ನಾಗಿದೆ, ROE ಚೆನ್ನಾಗಿದೆ, 31, 37.
ನೆಕ್ಸ್ಟ್ ಏನ್ ಮಾಡ್ತಾ ಇದೆ ಈ ಕಂಪನಿ? ಮಾರ್ಕೆಟ್ ಕ್ಯಾಪ್ ಅಲ್ಲಿ ನಂಬರ್ ಒನ್ ಕಂಪನಿ. 2289 ರೂಪಾಯಿ ಇದೆ ಮಾರ್ಕೆಟ್ ಕ್ಯಾಪ್ ಅಲ್ಲಿ. 2,19,681, 2,19,651. ಇದಕ್ಕೆ ನೆಕ್ಸ್ಟ್ ಕಂಪನಿನೇ ಬಂದು ಬರ್ಜರ್ ಪೇಂಟ್. ಅಂದ್ರೆ ಏಷ್ಯನ್ ಪೇಂಟ್ಸ್ ಬರ್ಜರ್ ಪೇಂಟ್ಸ್ ಗಿಂತ 4ರಷ್ಟು ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇದೆ. ಸೊ ಇದನ್ನೆಲ್ಲ ನೋಡಿದಾಗ ಸೂಪರ್ ಆಗಿದೆ ಕಂಪನಿ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್, ನೆಟ್ ಪ್ರಾಫಿಟ್ ಚೆನ್ನಾಗಿದೆ, ಪಾಸಿಟಿವ್ ಅಲ್ಲಿದೆ ನೋಡಿ. 1,400 ಕೋಟಿ, 1,200 ಕೋಟಿ, 1,100 ಕೋಟಿ. ಇಲ್ಲೊಂದ್ಸಲಿ ಮಾತ್ರ ಸ್ವಲ್ಪ ಕಡಿಮೆ ಆಗಿದೆ, 1,128 ಕೋಟಿ. ಓಕೆ, ಇದೆಲ್ಲ ಫೈನ್. ನೆಕ್ಸ್ಟ್ ಇನ್ವೆಸ್ಟರ್ಸ್ ಬಂದ್ರು ನಾನು ನಿಮ್ಗೆ ಅವಾಗಲೇ ಏನ್ ಹೇಳಿದೆ, 50% ಕಡಿಮೆ ಪಬ್ಲಿಕ್ ಹತ್ರ ಇದ್ರೆ ಸ್ಟ್ರಾಂಗ್ ಇದೆ ಅಂತ. ಪಬ್ಲಿಕ್ ಹತ್ರ ಎಷ್ಟಿದೆ? 19% ಇದೆ. DIS ಹತ್ರ 13% ಇದೆ. FIS 13% ಇನ್ವೆಸ್ಟ್ ಮಾಡಿದ್ದಾರೆ. ಪ್ಲಸ್ ಪ್ರಮೋಟರ್ಸ್ 52% ಇನ್ವೆಸ್ಟ್. ಇದನ್ನೆಲ್ಲ ನೋಡ್ತಾ ಇದ್ರೆ ಅಂದ್ರೆ FIS ಇನ್ವೆಸ್ಟ್ ಮಾಡಿದ್ದಾರೆ ಈ ಕಂಪ್ನಿಲಿ, DIS ಇನ್ವೆಸ್ಟ್ ಮಾಡಿದ್ದಾರೆ, ಎಲ್ಲ ಓಕೆ. ಇದನ್ನೆಲ್ಲ ನೋಡಿ ನಾನು ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ, 3 ವರ್ಷದ ಮುಂಚೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಇವತ್ತಿಗೂ ನನ್ನ ಇನ್ವೆಸ್ಟ್ಮೆಂಟ್ ಅಲ್ಲೇ ಇದೆ. ಏಷ್ಯನ್ ಪೇಂಟ್ಸ್ ಲಾಸ್ಟ್ 3 ವರ್ಷದಿಂದ ಮೇಲಕ್ಕೆ ಹೋಗೇ ಇಲ್ಲ. ಸೊ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದ್ರಿಂದ ನಮ್ಗೆ ಕಂಪನಿ ಸ್ಟ್ರಾಂಗ್ ಇದೆಯಾ ವೀಕ್ ಇದೆಯಾ ಅಂತ ಗೊತ್ತಾಗುತ್ತೆ ಬಿಟ್ರೆ ಟೈಮಿಂಗ್ ಆಫ್ ದ ಕಂಪನಿ ಗೊತ್ತಾಗಲ್ಲ. ಯಾವ ಟೈಮಲ್ಲಿ ನಾವು ಕಂಪನಿನ ಬೈ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಇದಕ್ಕೋಸ್ಕರನೇ ನಾವು ಟೆಕ್ನಿಕಲ್ ಚಾರ್ಟ್ಸ್ ನ ನೋಡ್ಬೇಕು. ಮೊದಲೇದಾಗಿ ಟೆಕ್ನಿಕಲ್ ಚಾರ್ಟ್ಸ್ ಅಲ್ಲಿ ಏನ್ ನೋಡ್ಬೇಕು? ನಾನು ಫಾರ್ ಎಕ್ಸಾಂಪಲ್ ಮೀಡಿಯಂ ಟು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ, ಮೀಡಿಯಂ ಟು ಲಾಂಗ್ ಟರ್ಮ್ ಅಂತಂದ್ರೆ ಒಂದು 6 months ಅಥವಾ 6 months ಅಂಡ್ ಎಬೋ ಹೋಲ್ಡ್ ಮಾಡ್ತೀನಿ ಅನ್ನೋ ತರ ಇನ್ವೆಸ್ಟರ್ ಆಗಿದ್ರೆ ಒಂದು ಮಂತ್ಲಿ ಚಾರ್ಟ್ ನ ನೋಡ್ಬೇಕು. ನೆಕ್ಸ್ಟ್ ನಾನು ಶಾರ್ಟ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ, ಅಂದ್ರೆ ಇವಾಗ ಬೈ ಮಾಡ್ತೀನಿ, ಇನ್ನೊಂದು 3 ತಿಂಗಳಲ್ಲಿ ಒಂದು ಒಳ್ಳೆ ರಿಟರ್ನ್ಸ್ ಕೊಡ್ಲಿ, ಆದ್ರೆ ಆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂತ ಕಂಪನಿಗೆ ನಾನು ಇನ್ವೆಸ್ಟ್ ಮಾಡ್ತೀನಿ. ಇದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್. ಇದಕ್ಕೆ ನಾನು ಯಾವ ಚಾರ್ಟ್ ನ ನೋಡ್ಬೇಕು? ವೀಕ್ಲಿ ಟೈಮ್ ಫ್ರೇಮ್ ಚಾರ್ಟ್ ನ ನೋಡ್ಬೇಕಾಗುತ್ತೆ. ಸೊ ಹಾಗಾದ್ರೆ ಬನ್ನಿ ನಾವು ಏಷ್ಯನ್ ಪೇಂಟ್ಸ್ ಚಾರ್ಟ್ ನೋಡೋಣ, ನೆಸ್ಕೋದು ಚಾರ್ಟ್ ನ ನೋಡೋಣ. ಮೊದಲೇದಾಗಿ ನೆಸ್ಕೋನ ಮಂತ್ಲಿ ಚಾರ್ಟ್ ಓಪನ್ ಮಾಡಿದ್ದೀನಿ ನೋಡಿ. ಇಲ್ಲಿ ಏನ್ ಗೊತ್ತಾಗ್ತದೆ ನಮ್ಗೆ? ಇಲ್ಲಿಂದ ಇಲ್ಲಿವರೆಗೂ ನೆಸ್ಕೋ ಫ್ಲಾಟ್ ಇದೆ, ಮೂಮೆಂಟೇ ಇಲ್ಲ. ನೋಡಿ ಈಗ ಇಲ್ಲೆಲ್ಲ ನಾನು ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೆ $720 ಯಾವಾಗ 2020 ಫೆಬ್ರವರಿನಲ್ಲಿ. ಈಗ ಇಲ್ಲಿವರೆಗೂ ನೋಡಿದ್ರು 2023 ಸೆಪ್ಟೆಂಬರ್ ವರೆಗೂ ಅಲ್ಲೇ ಇತ್ತು ಪ್ರೈಸು, ಎಲ್ಲೂ ಮೂವ್ ಆಗಿಲ್ಲ. ಅಂದ್ರೆ ಡೌನ್ ಬಂದಿದೆ, ಮೇಲಕ್ಕೆ ಹೋಗಿದೆ, ಡೌನ್ ಬಂದಿದೆ, ಮೇಲಕ್ಕೆ ಹೋಗಿದೆ. ಆದ್ರೆ ಇಲ್ಲಿ ಇನ್ವೆಸ್ಟ್ ಮಾಡಿರೋ ನನಗೆ ಲಾಸು, ಅಥವಾ ಟೈಮ್ ಸುಮ್ಮನೆ ಕನ್ಸಂಪ್ಷನ್ ಆಗ್ತಾ ಇದೆ, ನನಗೇನು ರಿಟರ್ನ್ಸ್ ಬರ್ತಾ ಇಲ್ಲ. ಆದ್ರೆ ಇದೇ ಪೀರಿಯಡ್ ಅಲ್ಲಿ ಮಾರ್ಕೆಟ್ ಮಾತ್ರ ಮೇಲಕ್ಕೆ ಹೋಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲೊಂದು ಸ್ವಲ್ಪ ಮೊಮೆಂಟಮ್ ಕೊಡ್ತು, ಆದ್ರೂ ಇಲ್ಲಿ ನೋಡಿ ಅಗೈನ್ ಇಲ್ಲಿ ಲಾಸ್ಟ್ 1 ವರ್ಷದಿಂದ ಮೊಮೆಂಟಮ್ ಇಲ್ಲ. ಲಾಸ್ಟ್ 1 ವರ್ಷದಿಂದ ಇದು ಮತ್ತೆ ಸೈಡ್ ವೇಸ್ ಆಗಿದೆ. ಸೊ ಇದಕ್ಕೋಸ್ಕರ ನಾನು ಹೇಳುವಂಥದ್ದು, ನನ್ನ ಪ್ರೀವಿಯಸ್ ವಿಡಿಯೋಸ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಮೀಡಿಯಂ ಟು ಲಾಂಗ್ ಟರ್ಮ್ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತಂದ್ರೆ ಒಂದು RSI ಮತ್ತೆ ಬೋಲಿಂಜರ್ ಬ್ಯಾಂಡ್ಸ್ ನ ಕನ್ಸಿಡರ್ ಮಾಡಿ ಇನ್ವೆಸ್ಟ್ಮೆಂಟ್ ನ ಮಾಡಿದ್ರೆ ಈ ತರ ಸೈಡ್ ವೇಸ್ ನ ನಾವು ಅವಾಯ್ಡ್ ಮಾಡಬಹುದು. ನೋಡಿ ಇಲ್ಲಿ ನಮ್ಗೆ ಒಂದು ಬ್ರೇಕ್ಔಟ್ ಕೊಡೋ ತರ ಇತ್ತು, ಆದ್ರೆ ಫೈನಲ್ ಎಕ್ಸಿಕ್ಯೂಷನ್ ಸ್ಟೆಪ್ ಏನಿದೆ ಅದು ಇಲ್ಲಿ ಬಂದಿಲ್ಲ. ಅದೇ ತರ ಇಲ್ಲೂ ಬ್ರೇಕ್ಔಟ್ ಕೊಡೋ ತರ ಇತ್ತು, ಇದು ಅದೇ ತರ ಫೈನಲ್ ಎಕ್ಸಿಕ್ಯೂಷನ್ ಸ್ಟೆಪ್ ಬಂದಿಲ್ಲ. ಅದಕ್ಕೂ ಮೊದಲು ಯಾವಾಗ ಬಂದಿದೆ ನೋಡಿ, ಈ ಪಾಯಿಂಟ್ ಅಲ್ಲಿ ಈ ಅಪ್ರನ್ ಅಲ್ಲಿ ಬಂದಿದಾದ್ಮೇಲೆ ಒಂದು 6 months ಅಲ್ಲಿ, ಅಂದ್ರೆ ನೀವು ಒಂದು 2 ವರ್ಷ ಕಾದು 3 ವರ್ಷ ಕಾದು 30% ರಿಟರ್ನ್ಸ್ ತಗೊಳ್ಳೋದಕ್ಕಿಂತ ಈ ಬ್ರೇಕ್ಔಟ್ಗೆ ವೇಟ್ ಮಾಡಿ. ಈ ಬ್ರೇಕ್ಔಟ್ ಬಂದಿದ್ದಾದ್ಮೇಲೆ ಒಂದು 6 months ವೇಟ್ ಮಾಡಿದ್ರೆ ಅದೇ 40% 50% ರಿಟರ್ನ್ಸ್ ನಿಮ್ಗೆ ಮಂತ್ಲಿ ಚಾರ್ಟ್ ಅಲ್ಲಿ RSI ಮತ್ತೆ ಬೋಲಿಂಜರ್ ಬ್ಯಾಂಡ್ ಫಾಲೋ ಮಾಡೋದ್ರಿಂದ ಒಂದು 70% ಆಫ್ ದ ಕೇಸಸ್ ನಮ್ಗೆ ಇದನ್ನ ಫಾಲೋ ಮಾಡೋದ್ರಿಂದ ಸಿಗುತ್ತೆ. ಅಂದ್ರೆ ನಾವು ಸುಮ್ಮನೆ ವೇಟ್ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕಿಂತ ಇದ್ರ ಬ್ರೇಕ್ಔಟ್ ಕೊಟ್ಟಾಗ ನಾವು ಇನ್ವೆಸ್ಟ್ ಮಾಡ್ತೀವಿ. ಹಂಗೂನು ನಾವು ಈ ಕಂಪನಿನ ಯಾಕೆ ಸೆಲೆಕ್ಷನ್ ಮಾಡಿದೀವಿ? ಈ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ, ಹಾಗಾಗಿ ಈ ಕಂಪನಿನ ವಾಚ್ ಮಾಡ್ಕೊಂಡು ಕೂತಿರ್ತೀವಿ. ಯಾವಾಗ ಇದು ನಮ್ಗೆ ಮಂತ್ಲಿ ಚಾರ್ಟ್ ಅಲ್ಲಿ RSI ಮತ್ತೆ ಬೋಲಿಂಜರ್ ಬ್ಯಾಂಡ್ ಬ್ರೇಕ್ಔಟ್ ಕೊಡುತ್ತೋ ಅವಾಗ ನಾವು ಇನ್ವೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ನಮ್ಗೆ ಹೆಂಗಿದ್ರು ಕಂಪನಿ ಫಂಡಮೆಂಟಲ್ ಸ್ಟ್ರಾಂಗ್ ಇದೆ, ಸ್ಟ್ರಾಂಗ್ ಇರೋದ್ರಿಂದನೇ ಇದ್ಮೇಲೆ ಹೋಗ್ತದೆ. ಆ ಟೈಮಲ್ಲಿ ನಾವು ಬೈ ಮಾಡ್ತೀವಿ. ಬೈ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಒಂದು 6 months ಅಲ್ಲೋ 1 year ಅಲ್ಲೋ ಒಂದು ಒಳ್ಳೆ ರಿಟರ್ನ್ಸ್ ಪಡಿಬಹುದು ಅನ್ನೋದು ಈ ಕಾನ್ಸೆಪ್ಟ್. ನೆಕ್ಸ್ಟ್
ನಾನು ಶಾರ್ಟ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ, ಅಂದರೆ ನಾನು ಬೈ ಮಾಡಿ ಒಂದು 2 ತಿಂಗಳು 3 ತಿಂಗಳು ಮಾತ್ರ ಹೋಲ್ಡ್ ಮಾಡ್ತೀನಿ ಅಂದರೆ, ನೋಡಿ ವೀಕ್ಲಿ ಚಾರ್ಟ್ನ ಕನ್ಸಿಡರ್ ಮಾಡಬೇಕು. ವೀಕ್ಲಿ ಚಾರ್ಟಲ್ಲಿ ಎರಡು ಪ್ಯಾರಾಮೀಟರ್, ಎರಡು ಟ್ರೆಂಡ್. ಒಂದು ಬ್ರೇಕ್ಔಟ್ ಟ್ರೆಂಡ್ ಅಂತ ಹೇಳ್ತೀವಿ, ಬ್ರೇಕ್ಔಟ್ ಟ್ರೇಡ್ ಅಂತ ಹೇಳ್ತೀವಿ. ಇನ್ನೊಂದು ಫುಲ್ ಬ್ಯಾಕ್ ಟ್ರೇಡ್ ಅಂತ ಹೇಳ್ತೀವಿ. ಫುಲ್ ಬ್ಯಾಕ್ ಅಂತಂದ್ರೆ ಕಂಪನಿ ಯಾವುದೋ ಒಂದು ಸ್ಟಾಕ್ ಬೀಳಬೇಕಾದ್ರೆ ಅಲ್ಲಿಂದ ಮೇಲಕ್ಕೆ ಹೋಗುತ್ತಾ ಅಂತ ನೋಡಿ ವೀಕ್ಲಿ ಚಾರ್ಟ್ನ ನೋಡಿ ನಾವು ಟ್ರೇಡ್ನ ತಗೊಳ್ತೀವಿ. ಅದು ಆಲ್ಮೋಸ್ಟ್ ಈ ಕಂಪನಿನಲ್ಲಿ ಈ ರೇಂಜ್ ಅಲ್ಲಿ ಒಂದು ಟ್ರೇಡ್ ಸಿಕ್ಕಿದೆ, ಅದಾದ್ಮೇಲೆ ಒಂದು ಮೊಮೆಂಟಮ್ ಕೊಟ್ಟಿದೆ, ಅದಾದ್ಮೇಲೆ ಅಗೈನ್ ಈ ರೇಂಜ್ ಅಲ್ಲಿ ಒಂದು ಬ್ರೇಕ್ಔಟ್ ಟ್ರೇಡ್ ಕೊಟ್ಟಿದೆ, ಅದಾದ್ಮೇಲೆ ಒಂದು ಮೊಮೆಂಟಮ್ ನ ಕೊಟ್ಟಿದೆ. ಆಸ್ ಆಫ್ ನೌ ಇವತ್ತು ಈ ಸ್ಟಾಕ್ ನ ಅನಾಲಿಸಿಸ್ ಮಾಡಿದ್ರೆ ನನಗೆ ಒಂದು ಶಾರ್ಟ್ ಟರ್ಮ್ಗೂ ಟ್ರೇಡ್ ಇಲ್ಲ, ಒಂದು ಮೀಡಿಯಂ ಟು ಲಾಂಗ್ ಟರ್ಮ್ಗೂ ಟ್ರೇಡ್ ಇಲ್ಲ, ಆದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ. ಫಂಡಮೆಂಟಲಿ ಸ್ಟ್ರಾಂಗ್ ಇರೋದಕ್ಕೆ ನಾನು ಏನ್ ಮಾಡ್ತೀನಿ, ಹೋಲ್ಡ್ ಮಾಡ್ತೀನಿ, ವೇಟ್ ಮಾಡ್ತೀನಿ, ಒಂದು ಚಾರ್ಟ್ ಕ್ರಿಯೇಷನ್ ಆಗೋದಕ್ಕೆ ವೇಟ್ ಮಾಡ್ತೀನಿ. ಐದರ್ ವೀಕ್ಲಿ ಚಾರ್ಟ್ ಅಲ್ಲಿ ನಮಗೆ ಏನೋ ಪುಲ್ ಬ್ಯಾಕ್ ಟ್ರೇಡ್ ಆದ್ರೂ ಬರಬೇಕು ಅಥವಾ ಬ್ರೇಕ್ಔಟ್ ಟ್ರೇಡ್ ಆದ್ರೂ ಬರಬೇಕು, ಇಲ್ಲ ಮಂತ್ಲಿ ಚಾರ್ಟ್ ಅಲ್ಲಿ RSI ಬೋಲಿಂಜರ್ ಬ್ಯಾಂಡ್ ಎರಡು ಕಾಂಬಿನೇಷನ್ ಅಲ್ಲಿ ಒಂದು ಬ್ರೇಕ್ಔಟ್ ಟ್ರೇಡ್ ಬರಬೇಕು. ಇದಕ್ಕೆ ವೇಟ್ ಮಾಡ್ತೀನಿ. ಇವಾಗ ನಾನು ಸುಮ್ಮನೆ ಇನ್ವೆಸ್ಟ್ ಮಾಡಿದ್ರೆ ಇನ್ನು 2 ತಿಂಗಳ ಮೇಲಕ್ಕೆ ಹೋಗುತ್ತಾ, 3 ತಿಂಗಳ ಮೇಲಕ್ಕೆ ಹೋಗುತ್ತಾ, 6 ತಿಂಗಳ ಮೇಲಕ್ಕೆ ಹೋಗುತ್ತಾ, ಇನ್ನು 3 ವರ್ಷದ ಮೇಲಕ್ಕೆ ಹೋಗುತ್ತಾ ಹೇಳಕ್ ಬರಲ್ಲ. ಸೊ ಹಾಗಾಗಿ ಸೊ ಈ ತರ ನಾವು ಒಂದು ಅನಾಲಿಸಿಸ್ ನ ಮಾಡಿದಾಗ ಒಂದು ಅಪ್ ಟ್ರೆಂಡ್ ಸ್ಟಾರ್ಟ್ ಆಗೋಕ್ಕೂ ಮೊದಲು ನಾವು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ನ ಮಾಡ್ಬೋದು ಅನ್ನೋದು. ನೋಡಿ ಇದೇ ತರ ಏಷ್ಯನ್ ಪೇಂಟ್ಸ್ ಚಾರ್ಟ್ ನ ನೋಡೋಣ. ಈ ಏಷ್ಯನ್ ಪೇಂಟ್ ಮೊದಲನೇದಾಗಿ ಮಂತ್ಲಿ ಚಾರ್ಟ್ ನ ನೋಡೋಣ. ಮಂತ್ಲಿ ಚಾರ್ಟ್ ನೋಡಿ, ಇಲ್ಲಿಂದ ಇಲ್ಲಿವರೆಗೂ 2020 ಯಾವಾಗಲೇ ನಾನು ಏನ್ ಹೇಳಿದೆ ನಿಮಗೆ, 2021 ಜೂನ್ ಇಂದ ಸೈಡ್ ವೇಸ್ ಅಲ್ಲೇ ಇದೆ, ಪ್ಲಸ್ ಇವಾಗ ಬ್ರೇಕ್ ಡೌನ್ ಆಗ್ತಾ ಇದೆ. ಸೊ ಬ್ರೇಕ್ ಡೌನ್ ಆಗ್ತಾ ಇರೋ ಕಂಪ್ನಿ ಇವಾಗ ಇಲ್ಲಿಂದ ಹಿಂಗ್ ಹೋಗಿರೋವಂಥದ್ದು ಇಲ್ಲಿಂದ ಹಿಂಗ್ ಬೀಳ್ಬಾರ್ದು ಅಂತಿದ್ಯಾ? ಫಂಡಮೆಂಟಲಿ ಸ್ಟ್ರಾಂಗ್, ಇಲ್ಲಿಂದ ಹಿಂಗ್ ಹಿಂಗ್ ಬರಬಾರ್ದು ಅಂತಿದ್ಯಾ? ಬರ್ಬೋದು, ಗೊತ್ತಿಲ್ಲ ನಮ್ಗೆ. ಯಾಕೆ ಅಂತಂದ್ರೆ ಮೊದ್ಲೆಲ್ಲ ಯಾವ ಕಂಪ್ನಿ ಸೂಪರ್ ಸ್ಟ್ರಾಂಗ್ ಕಂಪ್ನೀಸ್ ಅಂತ ಇರುತ್ತೋ ಅದೆಲ್ಲ ಎಷ್ಟೋ ಕಂಪ್ನೀಸ್ ಬಿದೋಗಿದೆ ಈಗ. ಸೊ ಇವಾಗ ಇದು ಸ್ಟ್ರಾಂಗ್ ಇದೆ ಅಂತಂದ್ರೆ, ಆದ್ರೆ ಮಂತ್ಲಿ ಚಾರ್ಟ್ ಅಲ್ಲಿ ಬ್ರೇಕ್ ಡೌನ್ ಆಗ್ತಾ ಇದೆ. ಸೊ ಇವಾಗ ಏನು ಇದನ್ನ ನೋಡಿದ ತಕ್ಷಣ ಅವಾಯ್ಡ್ ಮಾಡ್ತೀನಿ. ನಾನು ಪ್ರೈಸ್ ನ ಮೇಲ್ಗಡೆ ಹೋದಾಗ್ಲೂ ತಗೋಬಹುದು, ಆದ್ರೆ ನಮ್ಮ ಇಂಟೆನ್ಷನ್ ಏನಿರ್ಬೇಕು, ಬೈ ಅಟ್ ಹೈ ಸೆಲ್ ಅಟ್ ಹೈಯೆಸ್ಟ್ ಆ ತರ ಇರಬೇಕು. ಅಂದ್ರೆ ಮೇಲಕ್ಕೆ ಹೋಗ್ಬೇಕು. ಇವಾಗ 2300 ರೂಪಾಯಿ ಇರ್ಬೋದು, ನಾನು 3000 ರೂಪಾಯಿಗೆ ತೊಗೊಳ್ತೀನಿ, ಆದ್ರೆ 3000 ರೂಪಾಯಿ ತೊಗೊಂಡ್ಮೇಲೆ 4000 ರೂಪಾಯಿಗೆ ಅದು ಫಾಸ್ಟ್ ಆಗಿ ಹೋಗ್ಬೇಕು. ಇದು ನಮ್ಮ ಇಂಟೆನ್ಷನ್ ಆಗಿದೆ. ಅದು ಒಂದು 6 ಮಂತ್ಸ್ ಅಲ್ಲೋ 8 ಮಂತ್ಸ್ ಅಲ್ಲೋ ಒಂದು 30%, 40%, 50% ಮೂಮೆಂಟಮ್ ನ ಕೊಡ್ಬೋದು ಅಂತ. ಆದ್ರೆ ಇದನ್ನ ನೋಡ್ತಾ ಇದ್ದಾಗ ನಮ್ಗೆ ಏನ್ ಅನಿಸ್ತಾ ಇದೆ, ಇದು ಸದ್ಯಕ್ಕೆ ಡೌನ್ ಬರ್ತಾ ಇದೆ. ಸೊ ಹಾಗಾಗಿ ಅವಾಯ್ಡ್ ಮಾಡಬೇಕು ಫಾರ್ ಮೀಡಿಯಂ ಟು ಲಾಂಗ್ ಟರ್ಮ್ ಇನ್ವೆಸ್ಟ್. ನೆಕ್ಸ್ಟ್ ವೀಕ್ಲಿ ಚಾರ್ಟ್ ನ ನೋಡಿದ್ರೆ, ವೀಕ್ಲಿ ಚಾರ್ಟ್ ಅಲ್ಲಿ ನಮಗೆ ಆಸ್ ಆಫ್ ನೌ ಇದನ್ನು ಒಂದು ಡೌನ್ ಟ್ರೆಂಡ್ ಅಲ್ಲಿ ಇದೆ. ಯಾವುದೇ ಒಂದು ಪ್ಯಾಟರ್ನ್ ನಮಗೆ ಆಸ್ ಆಫ್ ನೌ ಬಂದಿಲ್ಲ. ವೀಕ್ಲಿ ಚಾರ್ಟ್ ಅಲ್ಲಿ ನಾವು ಒಂದು ವೀಕ್ಲಿ ಸ್ಟಾಕ್ ರೆಡ್ ಅಂಡ್ ಗ್ರೀನ್ ಪ್ಯಾಟರ್ನ್ ಏನಾದ್ರು ಬಂತು ಅಂತಂದ್ರೆ, ವಿತ್ ಕನ್ಸಿಡರೇಷನ್ ಆಫ್ ಪ್ರೈಸ್ ಆಕ್ಷನ್ ಪ್ಯಾಟರ್ನ್, ನಾವೊಂದು 2 ಮಂತ್ಸ್ ಅಲ್ಲಿ 3 ಮಂತ್ಸ್ ಅಲ್ಲಿ ಒಂದು ಒಳ್ಳೆ ರಿಟರ್ನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದ್ರೆ ಇದ್ರಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಅಥವಾ ಯಾವ ತರ ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಅಂತಂದ್ರೆ, ಒಂದು ಸ್ಟಾಕು ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಅದನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರೋದು. ಯಾವಾಗ ಸ್ಟಾಕು ಟೆಕ್ನಿಕಲಿ ಬ್ರೇಕ್ಔಟ್ ಆಗುತ್ತೋ ಅವಾಗ ಅದು ಫಾಸ್ಟ್ ಆಗಿ ಮೂಮೆಂಟಮ್ ಕೊಡುತ್ತೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಮಗೆ ಇಲ್ಲಿ ಲೋ ಪ್ರೈಸ್ ಅಲ್ಲಿ ಬೈ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನಾವು ಬೈ ಮಾಡಿದಾದ್ಮೇಲೆ ಅದು ಮೇಲಕ್ಕೆ ಹೋಗುತ್ತಾ ಅನ್ನೋದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಾನು ಮೀಡಿಯಂ ಟು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಮಂತ್ಲಿ ಚಾರ್ಟ್ ನ ನೋಡ್ಬೋದು. ನಾನೇನಾದ್ರೂ ಶಾರ್ಟ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ವೀಕ್ಲಿ ಚಾರ್ಟ್ ಅಲ್ಲಿ ನೋಡಿಕೊಂಡು ಅದು ಒಂದು ಮೊಮೆಂಟಮ್ ಸಿಕ್ಕಿದಾಗ ಟ್ರೇಡ್ ನ ತಗೊಂಡ್ರೆ ನಮ್ಮ ಅಮೌಂಟು ಸ್ಟ್ರಕ್ ಆಗಲ್ಲ. ಸೊ ಈ ತರ ಅನಾಲಿಸಿಸ್ಗೆ ನೀವು ಯಾವ್ದಾದ್ರು ಒಂದು ಸ್ಟಾಕ್ ನ ಅನಲೈಸ್ ಮಾಡಬೇಕು ಅಂತ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಈ ವಿಡಿಯೋ ನಿಮ್ಗೆ ಏನ್ ಅನ್ನಿಸ್ತು ಅಂತನೂ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಕಮೆಂಟ್ಸ್ ನ ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.